ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಚಳಿ ಸಿಕ್ಕಾಪಟ್ಟೆ ಇದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಮನೆಯಿಂದ ಹೊರಗಡೆ ಹೋಗೋದಕ್ಕಾಗಲ್ಲ. ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಲೇಜಿನೆಸ್ ಕಾಡ್ತಾ ಇರುತ್ತೆ. ಚಳಿ ಯಾವ ರೀತಿ ಇದೆ ಅಂತಂದ್ರೆ ಒಂದ್ಸತಿ ನೀವು ಬೆಂಗಳೂರಿಗರನ್ನ ಕೇಳ್ಕೊಂಬಿಡಿ ಯಾವ ರೀತಿ ಇದೆಯಪ್ಪ ಅಂತ. ಅಕ್ಷರಶಃ ಲಿಟ್ರಲಿ ಅವರಿಗೆ ನರಕ ದರ್ಶನ ಆಗ್ತದೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಚಳಿ ಇರುವಂಥದ್ದು. ಒಂದ್ ಕಡೆ ಬೆಳಿಗ್ಗೆ ಹೇಳೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಜನರು ಪರದಾಟವನ್ನು ನಡೆಸ್ತಿದ್ದಾರೆ ಈ ಚಳಿಯಿಂದಾಗಿ. ಯಾಕಪ್ಪ ಈ ಚಳಿಗಾಲ ಇನ್ನ ಮುಗೀತಾ ಇಲ್ಲ, ಇನ್ನೂ ಎಷ್ಟು ಮಟ್ಟಿಗೆ ಚಳಿ ಇರಲಿದೆ ಅಂತ ಅವರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಚಳಿ ಕಮ್ಮಿ ಆಗ್ಲಪ್ಪ ಅಂತ. ಅಷ್ಟರ ಮಟ್ಟಿಗೆ ಚಳಿ ಇರುವಂಥದ್ದು, ಎಸ್ಪೆಷಲಿ ಬೆಂಗಳೂರಿನಲ್ಲಿ. ಸೊ ಈ ಚಳಿಗಾಲದ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡೋದು ಕೂಡ ಬಹಳ ಮುಖ್ಯ. ಆರೋಗ್ಯವನ್ನು ಕಾಪಾಡಬೇಕು ಅಂತಂದ್ರೆ ಮೊದಲಿಗೆ ಸ್ಕಿನ್ ಕೇರ್ ಚೆನ್ನಾಗಿರ್ಬೇಕು. ಹೊಟ್ಟೆ ಒಳಗಡೆ ಕೂಡ ಹೊರಗಡೆ ಕೂಡ ಚೆನ್ನಾಗಿ ನೋಡ್ಕೋಬೇಕು. ತಿನ್ನೋದು ಕೂಡ ನಾವು ಈ ಚಳಿಗಾಲದಲ್ಲಿ ಯಾವ ರೀತಿ ಆಹಾರದ ಊಟದ ವ್ಯವಸ್ಥೆಯನ್ನು ನಾವು ಕ್ಯಾರಿ ಮಾಡಬೇಕು, ಏನೆಲ್ಲ ಫುಡ್ ಸಿಸ್ಟಮನ್ನು ಮೇಂಟೈನ್ ಮಾಡಬೇಕು, ಚಳಿಗಾಲಕ್ಕೆ ಸೂಕ್ತವಾಗಿರುವಂತಹ ಆಹಾರ ಪದಾರ್ಥಗಳು ಯಾವುವು, ನಮ್ಮ ಬಾಡಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು ಯಾವುವು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅದರ ಜೊತೆ ಸ್ಕಿನ್ ಕೇರ್ ಕೂಡ ಬಹಳ ಮುಖ್ಯ. ನಾವು ಒಂದು ವರ್ಷದಲ್ಲಿ ಏನು ಸ್ಕಿನ್ ಕೇರನ್ನು ಮಾಡ್ಕೊಂಡು ಬಿಡ್ತೀವಿ, ನಾವು ತ್ವಚೆನ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ, ಒಂದು ಲೆವೆಲ್ಗೆ ತಂದಿಟ್ಟಿರ್ತೀವಿ ಸ್ಕಿನ್ ಕೇರ್ನ. ಈ ರೀತಿ ಸ್ಕಿನ್ ಕೇರ್ ಮಾಡ್ಕೋಬೇಕು, ಈ ರೀತಿ ನಮ್ಮ ಸ್ಕಿನ್ ಆಗಿರಬೇಕು ಅಂತ ಅಂದ್ಕೊಂಡು ಆ ನಿಟ್ಟಿನಲ್ಲೇ ಸ್ಕಿನ್ನನ್ನು ಚೆನ್ನಾಗಿ ಡೆವಲಪ್ ಮಾಡಿರ್ತೀವಿ. ಆದರೆ ಒಂದು ವರ್ಷದಲ್ಲಿ ನೀವು ಏನು ಕೇರ್ ಮಾಡ್ಕೊಂಡಿರ್ತೀರಾ ಈ ಒಂದು ಸ್ಕಿನ್ ಕೇರ್ನ, ಅದು ನಿಮ್ಗೆ ಬರೀ 3 ತಿಂಗಳಲ್ಲಿ ಹಾಳಾಗಿ ಹೋಗ್ಬಿಡುತ್ತೆ. ಅಷ್ಟು ಮಟ್ಟಿಗೆ ಚಳಿ ಈಗ ಇರುವಂಥದ್ದು. ಸೊ ಈ ಸ್ಕಿನ್ ಕೇರು ಆರೋಗ್ಯ ಎರಡೂ ಕೂಡ ನಾವು ಒಂದೇ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು. ಈ ಚಳಿಗಾಲದ ಸಂದರ್ಭದಲ್ಲಿ ಎಸ್ಪೆಷಲಿ ಕೇರನ್ನು ತೆಗೆದುಕೊಳ್ಳೇಬೇಕಾಗತ್ತೆ. ಸೊ ನಾನು ಯಾಕೆ ಆರೋಗ್ಯದ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದರೆ, ಚಳಿಗಾಲದಲ್ಲಿ ನೀವು ಸ್ನಾನ ಮಾಡುವಾಗಲೂ ಕೂಡ ಥಿಂಕ್ ಮಾಡಬೇಕಾಗತ್ತೆ. ಯಾಕಪ್ಪ ಚಳಿಗಾಲದಲ್ಲಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಥಿಂಕ್ ಮಾಡಬೇಕು ಅಂತಂದರೆ, ಚಳಿಗಾಲದಲ್ಲಿ ನೀವು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಏರುಪೇರಾದರೆ ನಿಮಗೆ ಸ್ಟ್ರೋಕ್ ಆಗುವಂಥದ್ದು, ಪಾರ್ಶ್ವವಾಯು ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಪಾರ್ಶ್ವವಾಯುಗೆ ತುತ್ತಾಗುವಂತಹ ಚಾನ್ಸಸ್ ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ. ಹಾಗಾದ್ರೆ ಯಾಕ್ರಿ ಸ್ನಾನ ಮಾಡೋದಕ್ಕೂ ಈ ಸ್ಟ್ರೋಕ್ ಹೊಡೆಯೋದಕ್ಕೂ ಏನು ಸಂಬಂಧ ಇದೆ ಅಂತ ನೀವು ಅನ್ಕೋಬಹುದು. ಅದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಪುನಃ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆವಾಗ ತಾನೇ ನಿಮಗೆ ಅದ್ ರೀಸನ್ ಯಾಕೆ ಸ್ಟ್ರೋಕ್ ಹೊಡೆಯುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಚಳಿಗಾಲದ ಸಂದರ್ಭದಲ್ಲಿ ತುಂಬಾ ಜನರು ಬಿಸಿ ನೀರನ್ನ ಪ್ರಿಫರ್ ಮಾಡ್ತಾರೆ ಸ್ನಾನ ಮಾಡೋದಕ್ಕೆ. ಇನ್ನ ಕೆಲವರು ಈ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡವರು ಬೇಜಾನ್ ಜನ ಇದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಚಳಿಗಾಲದಲ್ಲೂ ಕೂಡ ವಿಂಟರ್ ಸೀಸನಲ್ಲೂ ಕೂಡ ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ತೀನಪ್ಪ, ನನಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಸ್ಟಾರ್ಟಿಂಗ್ ಸ್ವಲ್ಪ ನೀರು ಹೊಯ್ಕೊಳ್ಳುವ ಟೈಮಲ್ಲಿ ಸ್ವಲ್ಪ ಚಳಿ ಆಗುತ್ತೆ. ಅದು ಬಿಟ್ಟರೆ ತಾಜಾತನ, ಫ್ರೆಶ್ನೆಸ್, ಅದಾದಮೇಲೆ ಲೇಸಿನೆಸ್ನಿಂದ ನಾನು ಹೊರಗಡೆ ಬಂದುಬಿಡ್ತೀನಿ, ನಿದ್ದೆ ಹೊರಟು ಬಿಡುತ್ತೆ. ಸೊ ಹಾಗಾಗಾದರೂ ನಾನು ತಣ್ಣೀರು ಸ್ನಾನ ಮಾಡಲೇಬೇಕಾಗತ್ತೆ, ಕಷ್ಟ ಆದರೂ ಇಷ್ಟಪಟ್ಟು ನಾನು ಸ್ನಾನ ಮಾಡ್ತೀನಿ ತಣ್ಣೀರಲ್ಲಿ ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅಂಥವ್ರು ಈ ವಿಡಿಯೋವನ್ನು ನೋಡಲೇಬೇಕು. ಯಾಕಂದರೆ ನೀವು ಚಳಿಗಾಲದಲ್ಲಿ ಆದಷ್ಟು ತಣ್ಣೀರನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಸ್ನಾನಕ್ಕಾಗಿ. ಯಾಕಂದರೆ ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಮಾಡಿದ್ರೆ ನೀವು ಪಾರ್ಶ್ವವಾಯುಗೆ ತುತ್ತಾಗುವಂತಹ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಯಾಕೆ ತಣ್ಣೀರಿಗೂ ಪಾರ್ಶ್ವವಾಯುಗೂ ಏನು ಸಂಬಂಧ ಅಂತಂದರೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಮಾಡ್ತೀರಿ, ಮೈಗೆ ಸ್ನಾನ ಮಾಡೋದು ಓಕೆ, ಬದಲಾಗಿ ತಲೆಗೆ ಸ್ನಾನ ಕೂಡ ತಣ್ಣೀರಲ್ಲೇ ಮಾಡುವಂತಹ ಸಂದರ್ಭದಲ್ಲಿ ತಲೆಗೆ ತಣ್ಣೀರನ್ನು ಹಾಕುವಂತಹ ಟೈಮ್ನಲ್ಲಿ ಏನಾಗುತ್ತಂತೆ, ನರದ ಮೇಲೆ ಒತ್ತಡ ಆಗುತ್ತೆ, ನರದಲ್ಲಿ ರಕ್ತ ಸಂಚಲನ ಕಡಿಮೆ ಆಗುತ್ತೆ, ಅಥವಾ ಸಂಚಾರ ಆಗದೆ ಇರಲೂಬಹುದು ಕೆಲವೊಂದು ನಿಮಿಷದವರೆಗೆ. ಸೊ ಹೀಗಾಗಿ ಯಾವಾಗ ನೀವು ತಲೆಗೆ ತಣ್ಣೀರು ಹುಯ್ಕೊಂತೀರಿ ಆ ಸಂದರ್ಭದಲ್ಲಿ ರಕ್ತದ ಸಂಚಾರ ಕಡಿಮೆ ಆದಾಗ ರಕ್ತದಲ್ಲಿ ಆಕ್ಸಿಜನ್ ಸಂಚಾರ ಕೂಡ ಇರುತ್ತೆ. ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ರಕ್ತ ಸಂಚಾರ ನಿಲ್ಲತ್ ನೋಡಿ, ಆವಾಗ ಆಕ್ಸಿಜನ್ ಹೋಗುವಂಥದ್ದು ಕೂಡ ಮೆದುಳಿಗೆ ಸ್ಟಾಪ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಯಾವಾಗ ಮೆದುಳಿಗೆ ರಕ್ತ ಸಂಚಾರ ಆಗೋದಿಲ್ಲ, ಯಾವಾಗ ನರಗಳಿಗೆ ರಕ್ತ ಸಂಚಾರ, ಆಕ್ಸಿಜನ್ ಪೂರೈಕೆ ಆಗೋದಿಲ್ಲ, ಆ ಸಂದರ್ಭದಲ್ಲಿ ಪಾರ್ಶ್ವವಾಯು ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಇದು ನಾವು ಹೇಳ್ತಿಲ್ಲ, ಇದು ಕೆಲವೊಂದು ಸಂಶೋಧನೆಗಳು ಹೇಳ್ತಾ ಇರುವಂಥದ್ದು. ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಈ ಒಂದು ವಿಚಾರ ಹೊರಗೆ ಬಂದಿದೆ. ಹಾಗಾದ್ರೆ ಮೆದುಳಿನ ಪಾರ್ಶ್ವವಾಯು ಅಂದ್ರೆ ಏನು, ತಣ್ಣೀರಿನ ಸ್ನಾನಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಸಾಮಾನ್ಯವಾಗಿ ಮೆದುಳಿಗೆ ರಕ್ತ ಹರಿವು ನಿಧಾನವಾದಾಗ ಅಥವಾ ನಿಂತಾಗ ಮೆದುಳಿನ ಕೆಲವು ಭಾಗಗಳಿಗೆ ಆಮ್ಲಜನಕ ತಲುಪುವುದು ತಡವಾದಾಗ ಪಾರ್ಶ್ವವಾಯು ಸಂಭವಿಸುತ್ತೆ. ಈ ಸ್ಥಿತಿಯು ಅತ್ಯಂತ ಅಪಾಯಕಾರಿಯಾಗಿದ್ದು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದೇ ಇರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಸಾವನ್ನಪ್ಪುವಂತಹ ಚಾನ್ಸಸ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ನೀವು ಚಳಿಗಾಲದಲ್ಲಿ ತಣ್ಣೀರು ಪ್ರಿಯರೇ ಅಥವಾ ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ ಅಂತ ಅನ್ಕೊಂತೀರಾ, ದಯವಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡುವಂಥದ್ದು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ.